ಹೀಗೆ ಆಯ್ತೇನಮ್ಮ. ಗೊತ್ತಾಗೋಯ್ತಲ್ಲಮ್ಮ, ನಿಧನ ಆಗೋಗ್ಬಿಡ್ತಲ್ಲ. ಗೊತ್ತಾಗೋಯ್ತಮ್ಮ, ಕೋರ್ಟ್ ಹೋಗ್ಬೇಕು. ಅಯ್ಯೋ ಅಳಿಯಂದ್ರು ಏನಿದ ಅವಾಂತರ ಅಲ್ವೇ ಅಮ್ಮ, ನೋಡ್ಕೊಂಡ್ ಅಲ್ವೇನೆ ಹಾಕೋದು. ಏನಪ್ಪಾ ನಿಮ್ಮ ಅವಾಂತರ ಹೀಗಾಗೋಯ್ತು? ಅಲ್ಲ ಬರೋರು ಬಂದ್ರೆ ಇಲ್ಲಿ ಯಾಕೆ ಬರೋಕ್ ಹೋದ್ರಿ? ಈಗ ಮುಂದ್ಗಡೆಯಿಂದ ಬರೋಕ್ ಆಗ್ತಿರ್ಲಿಲ್ವೇ? ಬನ್ನಿಪಾ ಬನ್ನಿಪಾ ಬಾ. ನಿಧಾನ. ಅಯ್ಯೋ ನಡಿಯಮ್ಮ, ನೀರ್ ಕಾಯಿಸ್ ನಡಿ ಬಾ ಬೇಗನೆ. ಸ್ನಾನ ಆಯ್ತಲ್ಲ? ಆಯ್ತು. ನೀರ್ ಬಹಳ ಬಿಸಿ ಇರ್ಲಿಲ್ಲಲ್ಲ? ಇಲ್ಲ ಇಲ್ಲ. ಬನ್ನಿ. ಅಮ್ಮ ಅಮ್ಮ ವಿಭೂತಿ ತಗೊಂಡ್ ಬಾ ಅಮ್ಮ. ಕೊಡಮ್ಮ. ನೀವು ಈ ನಾಮ ಎಲ್ಲ ಬೇಕಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಈ ನಾಮ ಹಾಕೊಳ್ಳದೆ ಊಟ ಮಾಡೋ ಹಾಗೆ ಇಲ್ಲ. ಏನ್ ಮಾಡೋದು ಸಂಪ್ರದಾಯ, ಏನ್ ಮಾಡೋಕ್ಕಾಗತ್ತೆ? ಇಷ್ಟು ದಿವಸನೇ ನಾಮ ಹಾಕ್ಸ್ಕೊಂಡಿದ್ದೀನಂತೆ, ಇವತ್ತು ಒಂದ್ ದಿವಸ ಹಾಕ್ಸ್ಕೊಂಡ್ಬಿಡ್ತೀನಿ ಬಿಡಿ. ಕುಡಮ್ಮ ಇಲ್ಲಿ ಕೊಡು. ಇಲ್ಲಿ ಕೊಡಮ್ಮ, ಇಲ್ಲಿ ಇಲ್ಲಿ ಕೊಡು. ಕೊಡಮ್ಮ ಇಲ್ಲಿ, ನಾನ್ ಬಡಿಸ್ತೇನೆ. ಏನ್ ಎಲ್ಲ ನೀವೇ ಬಡಿಸ್ತಾ ಇದ್ದೀರಲ್ಲ. ಅಳಿಯಂದ್ರು ಅಂದ್ರೆ ದೇವರಲ್ವೇ? ದೇವ್ರ ಸೇವೆ ಮಾಡೋದು ನಮ್ ಪುಣ್ಯ ಅಲ್ದೆ, ಅದು ನಮ್ ಸಂಪ್ರದಾಯ. ನಿಮ್ ಸಂಪ್ರದಾಯ ನೆಚ್ಕೊಂಡ್ರೆ ನನ್ ಪ್ರಾಯನೇ ಮುಗಿದೋಗುತ್ತಷ್ಟೇ. ನನ್ ಗಿಣಿಯಲ್ಲಿ ಗಿಣಿ ಬರುತ್ತೆ ಬರುತ್ತೆ, ತಾವು ಊಟ ಮಾಡಿ. ಈಗ ಗಿಣಿ ಬಂತು. ಈ ಗಿಣಿ ಯಾವನಿಗೆ ಬೇಕು? ನಾನ್ ಕೇಳಿದ್ ನನ್ ಗಿಣಿನ. ಇನ್ಯಾಕಪ್ಪ ಬೈಲಿ? ನಾನ್ ಬೈದಿದ್ ನನ್ ಮಾವನ್ನ. ನೀನಾದ್ರೂ ಕರ್ಕೊಂಬ ಮಾರ, ನಿನ್ಗಿನ್ನೂ ಒಂದ್ ಕೊನೆ ಬಾಳೆಹಣ್ಣು ಕೊಡ್ತೀನಿ. ಇನ್ನೇನ್ ಮಾಡೋದು, ನಿನ್ಗಾದ್ರೂ ಲಂಚ ಕೊಟ್ರೆ ನನ್ ಮಂಚ ರೆಡಿ ಆಗುತ್ತೇನೋ ಅಂತ ಒಂದ್ ಆಸೆ. ಬನ್ನಿ ಹೇಳಿ ಅಂದ್ರೆ ಬನ್ನಿ ಬನ್ನಿ, ಮಲಿಕೊಳ್ಳಿ. ಆರಾಮವಾಗಿ ಮಲಿಕೊಳ್ಳಿ. ಯಾಕಡಿ ಅಂದ್ರೆ ಇನ್ನು ಮಲಿಕೊಳ್ಳಿಲ್ವೇ? ಇಲ್ಲಿ ನೀವ ಮಲ್ಗೋದು? ಬಹಳ ಶೆಕೆ ನೋಡಿ, ಅದಕ್ಕೆ ಇಲ್ಲೇ ಹಾಸ್ಬಿಟ್ಟೆ. ಬಹಳ ತಂಪಾಗಿದೆ ಇಲ್ಲಿ. ನಿಮಗ್ ತಂಪಾಗ್ತಿದೆ, ನನಗ್ ಬಿಸಿ ಆಗ್ತಿದೆ. ನನ್ ಕರ್ಮ, ಯಾರನ್ನ ಮದ್ವೆ ಆಗಿದ್ದೀನೋ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ ನೀರ್ ಬೇಕಾಗಿತ್ತೇನೋ? ನನ್ಗೆ ನಾನೇ ಕೊಡ್ತಾ ಇದ್ದೆ. ಯಾಕೆ ನಿದ್ದೆ ಬರ್ತಾ ಇಲ್ವೇನು? ಇಲ್ಲ ಇಲ್ಲ. ಆಗ ತಡೀರಿ, ಕಷಾಯ ಮಾಡ್ಕೊಡ್ತೇನೆ. ಅದನ್ನ ನೀವು ಕುಡಿದು ಬಿಟ್ರೆ ಬೆಳಗಾಗೋರ್ಗೂ ಹೇಳೋ ಹಾಗೆ ಇಲ್ಲ. ಬೇಡ ಬೇಡ ಬೇಡ, ನಿದ್ದೆ ಬರುತ್ತೆ. ಕೊಡಿಲಿ, ನಾನು ಕೊಡು. ನೀನು ಹೋಗು. ಬಿಸಿ ಬಿಸಿ ತಗೊಳ್ಳಿ. ಓಹ್, ನೀನು ಇಷ್ಟೊಂದು ಬಿಸಿ ಕೊಟ್ಬಿಡಿದಾಳಲ್ಲ. ನಾನು ನೀರ್ ತಗೊಂಡು ಬಂದು ಆಮೇಲೆ ಕುಡಿತೀನಿ. ನೀವು ಕುಡಿದ್ಬಿಟ್ಟು ಬೇಗ ಮಲಿಕೊಳ್ಳಿ. ನಿದ್ದೆ ಮಾತ್ರ ಹಾಕ್ಬಿಡ್ತೀನಿ. ಇನ್ನು ಕುಡಿಲಿಲ್ವೇ? ಇಲ್ಲ ಇಲ್ಲ, ನಾನು ಟಾಯ್ಲೆಟ್ ಹೋಗ್ಬರ್ತೀನಿ. ಹೌದಾ? ಬಿಸಿ ಬಿಸಿ ಬನ್ನಿ. ಬಿಸಿನಾ?
ಹಾಲು ಇಷ್ಟೊಂದು ಬಿಸಿ ಮಾಡ್ಬಿಡ್ತಾಳೆ. ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ಕುಡಿ. ಏನ್ ಚೆನ್ನಾಗಿ ಮಾಡಿದಾಳೆ ಅಂತ ಬಾದಾಮಿ ಗಿಡ ಮೇಲೆ ಹಾಕಿ ತೊಳ್. ಅವಳನ್ನು ಬಹಳ ಶ್ರದ್ಧೆಯಿಂದಲೇ ಮಾಡ್ತಾಳ ಪಾಪ. ಹ್ಮ್ ಹ್ಮ್ ಏನಿಷ್ಟು ನಿದ್ದೆ ಬರ್ತಾ ಇದೆಯಲ್ಲ ಇವತ್ತು? ನೀವು ಬಳ್ಳಿಕೊಳ್ಳಿ ಬೇಗದೆ. ಶ್ರೀರಾಮಚಂದ್ರನು ತನ್ನ ಪತ್ನಿ ಸೀತೆಯನ್ನು ಕರೆದುಕೊಂಡು ಕಾಡಿಗೆ ಹೋಗಲು ಕುಂಕುಮತೋ ನಿಯತಾರುಣ ತಾತುಲ ನೀಲತನೋ ಕಮಲಾಕು ಚೂಚುಕ ಕುಂಕುಮತೋ ನಿಯತಾರುಣ ತಾತುಲ ನೀಲತನೋ. ಏನ್ರಿ ಇದು ಅವತಾರ? ಎಲ್ಲಿ ಹೋಗಿದ್ರಿ? ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಹಣೆಯಲ್ಲಿ ನಾಮ ಬೇರೆ ಇದೆ. ಆಗ ನಿನ್ನ ಅಪ್ಪ ಹಾಕಿದ್ದ, ಈಗ ನಾನೇ ಹಾಕೊಂಡಿದ್ದೀನಿ. ಕಿವಿಗೆ ಹೂವು ಇಟ್ಕೊಂಡಿದ್ದೀರಿ? ನಿನ್ ಮದ್ವೆ ಆದಾಗಲೇ ಇಟ್ಕೋಬೇಕಿತ್ತು, ಈಗ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಯಾರೇ ಹೇಳ್ಕೊಟ್ರು ನಿಮ್ಗೆ? ಒಬ್ರು ಸಿಕ್ಕಿದ್ದಾರೆ ಜಗದ್ಗುರುಗಳು, ಅವರಿಂದ ದುರ್ಬೋಧನೆ ಅಲ್ಲಲ್ಲ ಗುರುಬೋಧನೆ ತಗೋತಾ ಇದ್ದೀನಿ. ಸದ್ಯ ಈಗ್ಲಾದ್ರೂ ಬುದ್ಧಿವಂತಲ್ಲ. ನಿನ್ ಕಟ್ಕೊಂಡ್ಮೇಲೆ ಬರ್ದೇ ಇರುತ್ತಾ? ಇನ್ಮೇಲೆ 24 ಗಂಟೆನೂ ಬರೇ ಪೂಜೆ ಪಾರಾಯಣ ಉಪವಾಸ. ನೀ ಋಷಿ ಪಂಚಮಿ ಮಾಡ್ಕೋ, ನಾ ಏಕಾದಶಿ ವ್ರತ ಮಾಡ್ತೀನಿ. ಇಬ್ರು ಸಾಯಂಕಾಲ ಒಟ್ಟೆ ಕೂತ್ಕೊಂಡು ಭಜನೆ ಮಾಡ. ತುಳಸಿ, ಊಟಕ್ಕೆ ರೆಡಿ ಮಾಡಿ. ಹ್ಞೂನ್ರಿ. ಸರಿ ಬನ್ನಿ, ಕೈಕಾಲ್ ಮುಖ ತೊಳ್ಕೊಳ್ಳಿ, ಊಟ ಮಾಡೋಣ. ನನಗ್ ಬೇಡ, ನೀನ್ ಮಾಡ್ಕೋ. ನೀವು ಮಾಡ್ದೆ ನಾನ್ ಹೇಗ್ರಿ ಊಟ ಮಾಡೋದು? ಸರಿ, ನಾನ್ ಹಾಲು ಕುಡಿತೀನಿ, ನೀನು ಕುಡಿತೀಯ ತಾನೆ? ಇವತ್ ಗುರುವಾರ ಒಪ್ಪತ್ತು ಉಪವಾಸ ಮಾಡೋಣ. ನಾನ್ ಹಾಲು ಕಾಯಿಸ್ತೀನಿ. ಇವತ್ ರಾತ್ರಿ ಮಹಾಭಾರತ ಪಾರಾಯಣ ಮಾಡೋಣವಾ? ಇನ್ನೇನ್ ಕೆಲ್ಸ, ತಂಬೂರಿ ತಬ್ಲನ ತಗೊಂಡ್ಬರ್ತೀನಿ. ಅಯ್ಯಯ್ಯೋ, ಸಕ್ಕರೆ ತರ್ತೀನಿ. ಕುಡಿ. ಏನಮ್ಮ ಕಿಟಿ, ಹೇಗಿದ್ಯಾ? ಹೆಂಗೆ ನಮ್ ಪುಡಿ ಹೆಂಗ್ ಕೆಲ್ಸ ಮಾಡ್ತಮ್ಮ, ಆದ್ರೆ ಸ್ವಲ್ಪ ಅದ್ರಲ್ಲಿ ಮಿಸ್ ಆಗೋಯ್ತು. ಮಿಸ್ಸು ಯಾಕಮ್ಮ? ಹಾಲಲ್ಲಿ ಹಾಕೋ ಬದಲು ನೀರಲ್ಲಿ ಹಾಕ್ಬಿಟ್ಟಿಯಾ? ನಾನೇನೋ ಹಾಲಲ್ಲೇ ಹಾಕಿದ್ದೆ, ಆದ್ರೆ ನನ್ನ ಹೆಂಡತಿ ಕುಡಿಯೋ ಬದಲು ಆ ದಡಿನ ಹೆಂಡತಿ ಕುಡಿದ್ಬಿಟ್ಟು ಅಲ್ಲಿ ವರ್ಕ್ ಆಯ್ತು. ಏನ್ ಮಾಡೋದು, ಅವನಿಗಿತ್ತು ಯೋಗ. ಅಯ್ಯೋ ತಗಡ್ ನನ್ ಮಗನೇ, ನನ್ ಲೈಫ್ ಅಲ್ಲಿ ಒಂದ್ ಐಡಿಯಾನು ಫೇಲ್ ಆಗಿರ್ಲಿಲ್ಲ, ನಿನ್ ಕೇಸಲ್ಲಿ ಎಲ್ಲಾ ಫೇಲ್ಯೂರ್. ಏನ್ ಮಾಡೋದು, ಬ್ಯಾಡ್ ಲಕ್. ನಾನಂತೂ ತೀರಾ ಡೆಸ್ಪರೇಟ್ ಆಗ್ಬಿಟ್ಟು ಹಾಳಾದಿಲ್ಲಾದ್ರೆ ಆಕ್ಸಿಡೆಂಟ್ ಆಗಾದ್ರೆ ಸಾಯ್ಬಾರ್ದ ಅನ್ಸ್ಬಿಟ್ಟಿದೆ. ಹೌದಾ? ನಾನ್ ಕಾಸು ಕೊಡ್ತೀನಿ, ಹೋಗು. ಕೊಡ್ತೀನಿ, ಹೋಗು. ಏ ಕಿಟಿ, ಬೈಕೋಬೇಡಮ್ಮ, ನಿಂದೆಲ್ಲ ಉಲ್ಟಾ ಕೇಸು. ಒಳ್ಳೇದ್ ಮಾಡಕ್ ಹೋದ್ರೆ ಕೆಟ್ಟದಾಗುತ್ತೆ. ಈ ಕೆಟ್ಟದಾಗಿದೆ, ಗ್ಯಾರಂಟಿ ಒಳ್ಳೇದಾಗುತ್ತೆ. ನಾನು ಕಣೆ. ಏನ್ರಿ ಇದು? ಏನಾಯ್ತು? ಆಕ್ಸಿಡೆಂಟ್ ಆಯ್ತು.
ಆಕ್ಸಿಡೆಂಟ್ ಏನ್ರಿ ಇದು ಅನಾಹುತ? ತುಳಸಿ ಹೋಗ್ ಬಿಸ್ನೀರ್ ತಗೊಂಡ್ ಬಾ. ಮಲ್ಲಿಗೆರಿ ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಎಲ್ಲ ನಿನ್ನಿಂದ್ಲೆ. ನೀ ನನ್ ಸರಿಯಾಗಿ ನೋಡ್ಕೊಳ್ದೆ ಮನ್ಸ್ ಕೆಟ್ಟೋಗಿ ಯಾವ್ದೋ ಯೋಚನೆಯಲ್ಲಿ ಹೋಗ್ತಾ ಇದ್ದೆ, ಆಕ್ಸಿಡೆಂಟ್ ಆಗೋಯ್ತು. ನೀ ನನ್ನನ್ನ ಚೆನ್ನಾಗ್ ನೋಡ್ಕೊಂಡಿದ್ರೆ ಹೀಗಾಗ್ತಾ ಇತ್ತು. ಏನು? ನಾನ್ ನಿಮ್ಮನ್ ಚೆನ್ನಾಗ್ ನೋಡ್ಕೋತಾ ಇಲ್ವಾ? ಅಯ್ಯೋ ಏನ್ರಿ ನೀವು ಹೇಳಿ. ಅಯ್ಯೋ ಬಿಡ್ರಿ. ನೋಡ್ದ್ಯಾ, ಮಾತಾಡ್ಸಿದ್ರೆ ಮಡಿ ಅಂತ್ಯ, ಮುಟ್ಟಿದ್ರೆ ಮೈಲಿಗೆ ಅಂತ್ಯ. ಮದ್ವೆ ಆಗಿದ್ರು ನಾನು ಬ್ರಹ್ಮಚಾರಿನೇ. ಅದೇ ಯೋಚನೆ ಹೀಗಾಗಿದ್ದು. ಇಲ್ಲ ರೀ, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಜಾಸ್ತಿ ಪೆಟ್ಟಾಗಿದ್ಯಾ? ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಅಥವಾ ನರ್ಸಿಂಗ್ ಹೋಮ್ ಹೋಗೊಂಡ್ಬೋ? ಬೇಡ ಬೇಡ, ನನ್ನ ಮನೇನೆ ನರ್ಸಿಂಗ್ ಹೋಮ್, ನಾನು ಇಲ್ಲೇ ಇರ್ತೀನಿ. ಹೋಗ್ಲಿ, ಡಾಕ್ಟರ್ ಇಲ್ಲಿ ಕರ್ಸ್ಲಾ? ಏನು ಬೇಡ, ನನಗ್ ಡಾಕ್ಟ್ರು ನರ್ಸು ಎಲ್ಲ ನೀನೆ.